ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 8 ರಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 3 ಎಕರೆ 26 ಗುಂಟೆ ಮಾರುವಂಥ ಜಮೀನು. ಇನ್ನು ಇದು ಸರ್ವಿಸ್ ರೋಡು. ನಿಮಗೆ ಈಗಾಗಲೇ ತಾರ್ ರೋಡ್ ತೋರಿಸಿದ್ದೀನಿ. ತಾರ್ ರೋಡಿಂದ ಈ ಜಮೀನಿಗೆ ಕೇವಲ 100 ಮೀಟ್ರ್ ಆಗುತ್ತೆ. ಇದು 3 ಎಕರೆ 26 ಗುಂಟೆ ಮಾರುವಂಥ ಜಮೀನು. ಈ ಜಮೀನು ಏನೆಲ್ಲ ಇದೆ, ಜೊತೆಗೆ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 3 ಎಕರೆ 26 ಗುಂಟೆ ಮಾರುವಂಥ ಜಮೀನು. ಇದು ನೀರಾವರಿ ಜಮೀನು. ಜೊತೆಗೆ ಇದು ಚಳ್ಳಕೆರೆಯಿಂದ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಇಲ್ಲಿ ತಾರ್ ರೋಡಿಂದ ಮೊದಲೇ ನಾನು ನಿಮಗೆ ತೋರಿಸಿದ್ದೀನಿ. ತಾರ್ ರೋಡಿಂದ ಇಲ್ಲಿಗೆ ಕೇವಲ 100 ಮೀಟ್ರ್ ಆಗುತ್ತೆ. ಈ ಜಮೀನಲ್ಲಿ 2 ಬೋರ್ ಇದೆ, 1 TC ಇದೆ, ಜೊತೆಗೆ ಎಲ್ಲವೂ ವ್ಯವಸ್ಥೆ ಇದೆ. ಒಂದು 4-5 ತೆಂಗಿನ ಮರ ಇದ್ದಾವೆ. ಈ ಹಿಂದೆ ಭಾಳ ಇದ್ದವು, ಕೆಲವು ಮೇಂಟೆನೆನ್ಸ್ ಮಾಡದೆ ಇವೆಲ್ಲ ಬಿದ್ದೋಗಿದ್ದಾವೆ. ಇತ್ತೀಚೆಗೆ ಒಬ್ಬರು ಗುತ್ತಿಗೆ ಆಧಾರದ ಮೇಲೆ ಈ ಜಮೀನನ್ನು ಮಾಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ತಂಟೆ ತಕರಾರು ಇಲ್ಲ. ಇನ್ನು ಈ ಜಮೀನು ನಾನು ಆರಂಭದಲ್ಲಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ತೋರಿಸ್ತೀನಿ. ಈ ಕಡೆ ಈ ಗಿಡ ಕಾಣಿಸ್ತಿರೋದ್ರಿಂದ ಹಿಡಿದು ಆ ಕಡೆ ನಿಮಗೆ ಒಂದು ಬೋರ್ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಜಮೀನಿದೆ. ಜೊತೆಗೆ ನಿಮ್ಗೆ ಈ ಕಡೆ ಅಲ್ಲೊಂದು ಸೆಂಟ್ರಲ್ ಗಿಡ ಕಾಣಿಸುತ್ತೆ ನೋಡಿ, ಆ ಗಿಡದಿಂದ ಹಿಡಿದು ನಿಮ್ಗೆ ಈ ಕಡೆ ಸರ್ವಿಸ್ ರೋಡ್ವರೆಗೂ ಇದೆ. ಯಾವುದೇ ರೀತಿ ದಾರಿ ಸಮಸ್ಯೆ ಇಲ್ಲ. ಇನ್ನು ಈ ಜಮೀನಿಗೆ ಎರಡನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನಾನು ಯಾವುದೇ ಒಂದು ವಿಡಿಯೋದಲ್ಲಿ ನೀವು ಇಲ್ಲಿಗೆ ಬಂದು ವಿಸಿಟ್ ಕೊಡುವುದಕ್ಕಿಂತ ಮುಂಚೆ ಎಲ್ಲವನ್ನು ಕೂಡ ಕ್ಲಾರಿಟಿಯಾಗಿ ಕೊಟ್ಟಿರ್ತೀನಿ. ನೀವು ಅಲ್ಲೇ ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು. ನೋಡಿ, ಇದು ಒರಿಜಿನಲ್ ಆಗಿ ವೈಟ್ ಮಣ್ಣು. ಇದು ನಿಮಗೆ ದೂರದಿಂದ ನಾನು ತೋರಿಸ್ತೀನಿ. ಇದು ಒರಿಜಿನಲ್ ವೈಟ್. ಇವರು ಮಣ್ಣು ಒಡಿಸಿ ರೆಡ್ ವೈಟು ಮಿಕ್ಸ್ ಆಗಿದೆ. ವಾಸ್ತವವಾಗಿ ಇರೋದು ರೆಡ್ ವೈಟು ಮಿಕ್ಸು, ಇಲ್ಲೇ ಕಾಣಿಸ್ತಾ ಇದೆ. ಇನ್ನು ಈ ಭಾಗದಲ್ಲಿ ನನಗೆ ತಿಳಿದ ಮಟ್ಟಿಗೆ, ಮತ್ತು ಒರಿಜಿನಲ್ ಆಗಿ ಈ ಹಿಂದೆ ಈ ಮಳೆ ಬರಗಾಲ ಬಂದಾಗ ಎಲ್ಲ ಕಡೆನೂ ನೀರಿನ ಸಮಸ್ಯೆ ಇತ್ತು. ಬಟ್ ಸದ್ಯಕ್ಕಂತೂ ಈ ಭಾಗದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ನೀವು ನೋಡಿ, ಸುತ್ತಲೂ ಕೂಡ ನೋಡಿ, ತುಂಬ ಅದ್ಭುತವಾಗಿದೆ ಲೊಕೇಶನ್. ಇದು 3 ಎಕರೆ 26 ಗುಂಟೆ. ಈ ಜಾಗಕ್ಕೆ ಬೆಂಗಳೂರಿಂದ ಇಲ್ಲಿಗೆ 208 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ ಕೇವಲ 8 ರಿಂದ 9-10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಈ ಕಡೆಯಿಂದ ಬಂದರೆ ನೀವು ಚಿತ್ರದುರ್ಗ ರೋಡಿಂದ ಬಂದರೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ, 8-9 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆಯಿಂದ ಬಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ, 6-7 ಕಿಲೋಮೀಟ್ರನ್ನೇ ಆಗುತ್ತೆ. 2 ದಾರಿ ಇದೆ ಈ ಜಮೀನಿಗೆ. ದಾರಿದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಜಮೀನಿನ ಮಾಲೀಕ ಕೆಲವೊಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಆದ ಕಾರಣದಿಂದ ಈ ಜಮೀನನ್ನು ಮಾರುವಂಥ ಉದ್ದೇಶ ಇದೆ, ಬಿಟ್ಟರೆ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ. ಮತ್ತು ಜೊತೆಗೆ ತಂಟೆ ತಕರಾರು ಇಲ್ಲ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ರೀತಿ ಅನದರ್ ಪ್ರಾಪರ್ಟಿನ ನಾನು ಅಪ್ಲೋಡ್ ಮಾಡಲ್ಲ. ನೀವು ಯಾವುದೇ ರೀತಿ ಚಿಂತೆ ಇಟ್ಕೊಳ್ದೆ ಯಾರಿಗೆ ಬೇಕಾದ್ರೂ ವೀಡಿಯೋನ ಶೇರ್ ಮಾಡ್ಬೋದು. ಒಂದು ವೇಳೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಅದು ಪೂರ್ವ ಜನರಲ್ಲಿ ಇರುತ್ತೆ, ಯಾವುದೇ ರೀತಿ ಸಂಶಯ ಬೇಡ. ಇನ್ನು ನೀವು ಪ್ರತಿಯೊಂದು ನೋಡಿ, ಹುಣಸೆ ಮರ ಇದೆ ಈ ಜಮೀನಲ್ಲಿ. ಒಂದು 5 ರಿಂದ ಒಂದು 7-8 ಹುಣಸೆ ಮರ ಇದೆ. ಅದರಿಂದನೂ ವರ್ಷ ಆದಾಯ ಬರುತ್ತೆ. ಜೊತೆಗೆ ಇದು ಕೂಡ ಭೂಮಿ ಚೆನ್ನಾಗಿದೆ, ಒಂದೇ ಲೆವೆಲ್ಗೆ, ಒಂದೇ ಸಮತಟ್ಟಾಗಿ, ಯಾವುದೇ ರೀತಿ. ಜೊತೆಗೆ ನಿಮಗೆ 1.5 ಎಕರೆ ಒತ್ತುವರಿ ಸಿಗುತ್ತೆ. ಆದರೆ ಮುಖ್ಯವಾಗಿ ನಮಗೆ ಬರೋದು ಪಾಣಿ ತಾನೆ. ಪಾಣಿ ಮಾತ್ರ ಲೆಕ್ಕ. 3 ಎಕರೆ 26 ಗುಂಟೆ ಪಾಣಿಯಲ್ಲಿ ಬರುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವೇನು ಈ ಜಮೀನು ಬೇಕು ಅನ್ನೋರು ಕೆಳಗೆ ನಂಬರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಾನು ಅದಕ್ಕೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ. ಜೊತೆಗೆ ಯಾವುದೇ ಜಮೀನು ವಿಸಿಟ್ ಕೊಡಿ, ನೀವು ಕೊಟ್ಟಾಗ ಆ ಜಮೀನಲ್ಲಿ ಒಂದು ಅರ್ಧ ಗಂಟೆ ಕಾಲ ಕಳೀರಿ. ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಮುಂದಕ್ಕೆ ಹೋಗುವಂಥ ಕೆಲಸ ಮಾಡಿ. ಜೊತೆಗೆ ನನ್ನಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ಆದಷ್ಟು ನೇರವಾಗಿ ಮಾಲೀಕರ ವ್ಯವಹಾರನೇ ಇರುತ್ತೆ. ಇನ್ನು 1 ಎಕರೆ ಜಮೀನಿಗೆ, ಈ ಜಮೀನಿಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ನನಗನ್ನಿಸ್ತು. ಆದರೆ ಈ ಭಾಗದಲ್ಲಿ ನೀರಿಂದು ತುಂಬ ಚೆನ್ನಾಗಿದೆ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು 1 ಎಕರೆಗೆ 20 ಲಕ್ಷ ಹೇಳ್ತಾರೆ. ನೇರವಾಗಿ ಕೂತ್ಕೊಂಡು ಮಾತಾಡಿ. ಈಗ ನೀವು ಅಂದ್ಕೋಬೋದು,
ಕೆಲವರು ಕಮೆಂಟ್ ಕೂಡ ಮಾಡ್ತಾರೆ, ಸರ್ ತುಂಬ ಹೈ ರೇಟ್ ಆಯಿತು ಅಂತ. ನನ್ನದೇನೂ ಇಲ್ಲ, ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇದನ್ನು ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೋದು. ಅವ್ರ ಹತ್ರನೇ ರೇಟ್ ಬಗ್ಗೆನೂ ಕೂಡ ಮಾತಾಡ್ಬೋದು. ನನ್ನ ಅಭಿಪ್ರಾಯ ಏನು ಇರೋದಿಲ್ಲ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.